ಸ್ನೇಹಿತರೆ, ಕಥಾಂಗಳ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಲೋಕದಲ್ಲಿ ಯಶಸ್ಸು ಸಾಧಿಸಲು ಕೇವಲ ಪರಿಶ್ರಮ ಮಾತ್ರ ಸಾಕಾಗುವುದಿಲ್ಲ. ಸರಿಯಾದ ಜ್ಞಾನ, ಜಾಣ್ಮೆ ಮತ್ತು ಸಮಯದ ಅರಿವು ಕೂಡ ಇರಬೇಕು. ಸಾವಿರಾರು ವರ್ಷಗಳ ಹಿಂದೆ ಒಬ್ಬ ಮಹಾನ್ ಗುರು ಮಾನವನ ಜೀವನ ಹೇಗಿರಬೇಕು ಎಂದು ಬಹಳ ಸ್ಪಷ್ಟವಾಗಿ ಹೇಳಿದ್ದರು. ಆ ಮಹಾನ್ ಗುರು ಆಚಾರ್ಯ ಚಾಣಕ್ಯರವರು. ಅವರು ಹೇಳಿದ ಮಾತುಗಳು ಇಂದಿಗೂ ನಿಜವಾಗಿವೆ. ಇಂದಿಗೂ ನಮ್ಮ ಜೀವನಕ್ಕೆ ದಾರಿ ತೋರಿಸುತ್ತಿವೆ. ಅವರ ನೀತಿಗಳು ಬಡವನನ್ನು ಶ್ರೀಮಂತನನ್ನಾಗಿಸಬಹುದು, ದುರ್ಬಲನನ್ನು ಬಲಿಷ್ಠನನ್ನಾಗಿಸಬಹುದು, ಅಜ್ಞಾನಿಯನ್ನು ಜ್ಞಾನಿಯನ್ನಾಗಿಸಬಹುದು. ಇಂದು ನಾವು ಆಚಾರ್ಯ ಚಾಣಕ್ಯರ 18 ಮಹತ್ವದ ಜೀವನ ಸಲಹೆಗಳು ಮತ್ತು ಪ್ರತಿಯೊಂದು ಸಲಹೆಗೆ ಮತ್ತು ಒಂದು ಉದಾಹರಣೆಯನ್ನು ನೋಡೋಣ. ಈ 18 ಪಾಠಗಳಲ್ಲಿ ಒಂದು ಪಾಠವೂ ಕೂಡ ನಿಮ್ಮ ಜೀವನವನ್ನು ಬದಲಿಸಬಹುದು. ನಂಬರ್ 1, ಶಿಕ್ಷಣವೇ ದೊಡ್ಡ ಆಸ್ತಿ. ಚಾಣಕ್ಯನ ಸಲಹೆ ಏನು ಅಂತಂದರೆ, ಶಿಕ್ಷಣಕ್ಕಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ. ಒಬ್ಬ ಬಡ ಹುಡುಗನ ತಂದೆ ದಿನಗೂಲಿ ಕೆಲಸ ಮಾಡುತ್ತಿದ್ದರೂ, ಹಣ ಕಡಿಮೆ ಇದ್ದರೂ ಆ ಹುಡುಗ ಓದನ್ನು ಬಿಡಲಿಲ್ಲ. ರಾತ್ರಿ ಸಮಯದಲ್ಲಿ ರಸ್ತೆ ದೀಪದ ಕೆಳಗೆ ಕುಳಿತು ಓದುತ್ತಿದ್ದನು. ಕೆಲ ವರ್ಷಗಳ ನಂತರ ಅವನು ದೊಡ್ಡ ಅಧಿಕಾರಿಯಾದನು. ಹಣ ಕಳೆದು ಹೋಗಬಹುದು, ಆದರೆ ಜ್ಞಾನವನ್ನು ಯಾರೂ ಕಳೆದುಕೊಳ್ಳಲು ಸಾಧ್ಯವಿಲ್ಲ. ಅತಿಯಾದ ನಂಬಿಕೆ ಅಪಾಯ. ಯಾರ ಮೇಲೂ ಅತಿಯಾಗಿ ನಂಬಿಕೆ ಇಡಬೇಡ. ಒಬ್ಬ ವ್ಯಾಪಾರಿ ತನ್ನ ಸ್ನೇಹಿತನ ಮೇಲೆ ಅತಿಯಾಗಿ ನಂಬಿಕೆ ಇಟ್ಟನು. ಅವನ ಎಲ್ಲ ಹಣವನ್ನು ಆ ಸ್ನೇಹಿತನಿಗೇ ಕೊಟ್ಟನು. ಒಂದು ದಿನ ಆ ಸ್ನೇಹಿತ ಹಣ ತೆಗೆದುಕೊಂಡು ಹೋಗಿಬಿಟ್ಟನು. ನಂಬಿಕೆ ಇರಲಿ, ಆದರೆ ಎಚ್ಚರಿಕೆ ಇನ್ನಷ್ಟು ಇರಲಿ. ಸಮಯದ ಮೌಲ್ಯ ತಿಳಿದುಕೋ. ಒಬ್ಬ ವಿದ್ಯಾರ್ಥಿ ಪ್ರತಿದಿನ ಅನಾವಶ್ಯಕವಾಗಿ ಸಮಯ ವ್ಯರ್ಥ ಮಾಡುತ್ತಿದ್ದನು. ಪರೀಕ್ಷೆ ಬಂದಾಗ ಅವನು ಭಯಪಟ್ಟನು. ನಂತರ ಪ್ರತಿದಿನದ ಕೆಲಸಕ್ಕೆ ಸಮಯ ನಿಗದಿ ಮಾಡಿದ್ದನು. ಮುಂದಿನ ಪರೀಕ್ಷೆಯಲ್ಲಿ ಅವನು ಉತ್ತಮ ಅಂಕಗಳನ್ನು ಪಡೆದನು. ಸಮಯವನ್ನು ಕಳೆದುಕೊಂಡವನು ಜೀವನವನ್ನು ಕಳೆದುಕೊಳ್ಳುತ್ತಾನೆ. ಕೆಟ್ಟ ಸ್ನೇಹಿತರನ್ನು ದೂರ ಇಡು. ಕೆಟ್ಟ ಸ್ನೇಹಿತ ಶತ್ರುವಿಗಿಂತ ಅಪಾಯಕಾರಿ. ಒಬ್ಬ ಹುಡುಗ ಕೆಟ್ಟ ಸ್ನೇಹಿತರ ಜೊತೆ ಸೇರಿಕೊಂಡನು. ಅವನ ಅಭ್ಯಾಸಗಳು ಕೂಡ ಬದಲಾದವು. ನಂತರ ಅವನು ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಂಡನು. ಅವನ ಜೀವನ ಮತ್ತೆ ಸರಿಯಾದ ದಾರಿಗೆ ಬಂದಿತು. ರಹಸ್ಯವನ್ನು ಎಲ್ಲರಿಗೂ ಹೇಳಬೇಡ. ನಿನ್ನ ರಹಸ್ಯ ನಿನ್ನಲ್ಲೇ ಇರಲಿ. ಒಬ್ಬ ಕೆಲಸಗಾರ ತನ್ನ ಹೊಸ ಯೋಜನೆಯನ್ನು ಎಲ್ಲರಿಗೂ ಹೇಳಿಬಿಟ್ಟನು. ಅದೇ ಯೋಜನೆಯನ್ನು ಬೇರೆ ಯಾರು ಬಳಸಿಕೊಂಡರು. ಎಲ್ಲರಿಗೂ ಎಲ್ಲವನ್ನು ಹೇಳುವುದು ನಿಮ್ಮ ಹಾನಿಗೆ ಕಾರಣವಾಗಬಹುದು. ಪರಿಶ್ರಮದ ಜೊತೆ ಯೋಜನೆ. ಕೇವಲ ಪರಿಶ್ರಮ ಸಾಕಾಗುವುದಿಲ್ಲ, ಯೋಜನೆ ಕೂಡ ಬೇಕು. ಒಬ್ಬ ವಿದ್ಯಾರ್ಥಿ ಯಾವುದೇ ಯೋಜನೆ ಇಲ್ಲದೆ ಓದುತ್ತಿದ್ದನು. ಅವನ ಅಂಕಗಳು ಕಡಿಮೆಯಾದವು. ನಂತರ ಅವನು ಸರಿಯಾದ ಯೋಜನೆ ಮಾಡಿಕೊಂಡನು. ಅವನ ಅಂಕಗಳು ಕೂಡ ಹೆಚ್ಚಾದವು. ಹಣವನ್ನು ಉಳಿಸುವ ಅಭ್ಯಾಸ. ಹಣ ಉಳಿಸುವುದು ಭವಿಷ್ಯವನ್ನು ಸುರಕ್ಷಿತವಾಗಿಸುತ್ತದೆ. ಉದಾಹರಣೆಗೆ, ಒಬ್ಬ ಉದ್ಯೋಗಿ ತನ್ನ ಸಂಪಾದನೆಯನ್ನೆಲ್ಲ ಖರ್ಚು ಮಾಡುತ್ತಿದ್ದನು. ಒಂದು ದಿನ ಅಕಸ್ಮಾತ್ ಅಗತ್ಯ ಬಂದಾಗ ಹಣ ಇರಲಿಲ್ಲ. ನಂತರ ಅವನು ಹಣ ಉಳಿಸಲು ಪ್ರಾರಂಭಿಸಿದನು. ಕೋಪವನ್ನು ನಿಯಂತ್ರಿಸು. ಕೋಪ ನಿನ್ನ ಬುದ್ಧಿಯನ್ನು ಹಾಳು ಮಾಡುತ್ತದೆ. ಒಬ್ಬ ವ್ಯಕ್ತಿ ಕೋಪದಲ್ಲಿ ತನ್ನ ಕೆಲಸವನ್ನು ಬಿಟ್ಟನು. ನಂತರ ಅವನು ತನ್ನ ತಪ್ಪನ್ನು ಅರಿತನು. ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರ ಅನೇಕ ಬಾರಿ ತಪ್ಪಾಗುತ್ತದೆ. ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡುವುದು. ಒಳ್ಳೆಯ ಸ್ನೇಹಿತ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಒಬ್ಬ ವಿದ್ಯಾರ್ಥಿ ಶ್ರಮಪಡುವ ಸ್ನೇಹಿತರ ಜೊತೆ ಸೇರಿಕೊಂಡನು. ಅವನ ಓದಿನ ಗುಣಮಟ್ಟ ಕೂಡ ಹೆಚ್ಚಾಯಿತು. ಅವಕಾಶವನ್ನು ಗುರುತಿಸು. ಅವಕಾಶ ಒಮ್ಮೆ ಮಾತ್ರ ಬರುತ್ತದೆ. ಒಬ್ಬ ಯುವಕ ಒಂದು ಉತ್ತಮ ಕೆಲಸದ ಅವಕಾಶವನ್ನು ಕಡೆಗಣಿಸಿದನು. ನಂತರ ಅವನು ವಿಷಾದಪಟ್ಟನು. ಆದರೆ ಪ್ರಯೋಜನ ಏನು ಬಂತು? ಅವಕಾಶ ಮೀರಿ ಹೋಗಿತ್ತು. ಸ್ವಾಭಿಮಾನ ಉಳಿಸು. ಸ್ವಾಭಿಮಾನ ನಿನ್ನ ಗೌರವ. ಉದಾಹರಣೆಗೆ, ಒಬ್ಬ ಉದ್ಯೋಗಿ ಅನ್ಯಾಯವನ್ನು ಸಹಿಸಲಿಲ್ಲ. ಅವನು ಉತ್ತಮ ಕೆಲಸವನ್ನು ಹುಡುಕಿದನು. ಅವನ ಜೀವನ ಕೂಡ ಉತ್ತಮವಾಯಿತು. ಶತ್ರುವನ್ನು ಕಡಿಮೆ ಅಂದಾಜಿಸಬೇಡ. ಸಣ್ಣ ಶತ್ರುವು ಕೂಡ ದೊಡ್ಡ ಹಾನಿ ಮಾಡಬಹುದು. ಒಬ್ಬ ವ್ಯಾಪಾರಿ ಸಣ್ಣ ಸ್ಪರ್ಧೆಯನ್ನು ಕಡೆಗಣಿಸಿದನು. ಕೆಲ ವರ್ಷಗಳಲ್ಲಿ ಆ ಸ್ಪರ್ಧೆ ದೊಡ್ಡವನಾದನು. ಸರಿಯಾದ ಯೋಜನೆ ಇರಲಿ. ಯೋಜನೆ ಇಲ್ಲದ ಕೆಲಸ ಅಪಾಯಕರ. ಒಬ್ಬ ವ್ಯಕ್ತಿ ಯೋಜನೆ ಇಲ್ಲದೆ ಕೆಲಸ ಪ್ರಾರಂಭಿಸಿದನು. ಅವನು ನಷ್ಟ ಕಂಡನು. ಕಷ್ಟಗಳು ಶಿಕ್ಷಕರು ಇದ್ದ ಹಾಗೆ. ನಮ್ಮ ಜೀವನದಲ್ಲಿ ಕಷ್ಟಗಳು ಸಾವಿರಾರು ಬರುತ್ತವೆ. ಹಾಗೆಂದು ಮಾತ್ರಕ್ಕೆ ಕಷ್ಟಗಳನ್ನು ನಾವು ದಾಟಲೇಬೇಕು. ಕಷ್ಟಗಳು ನಮಗೆ ಜೀವನದ ಪ್ರತಿಯೊಂದು ಪಾಠಗಳನ್ನು ತಿಳಿಸಿಕೊಡುತ್ತಿವೆ. ಒಬ್ಬ ಕ್ರೀಡಾಪಟು ಹಲವಾರು ಬಾರಿ ಸೋತನು. ಆದರೆ ಸೋತ ಮಾತ್ರಕ್ಕೆ ಪ್ರಯತ್ನವನ್ನು ಬಿಡಲಿಲ್ಲ.
ಕೊನೆಗೆ ಜಯಿಸಿದನು. ಸದಾ ಕಲಿಯುತ್ತಿರಬೇಕು. ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡ. ಒಬ್ಬ ಉದ್ಯೋಗಿ ಹೊಸ ಕೌಶಲ್ಯ ಕಲಿತನು, ಅವನಿಗೆ ಉತ್ತರವರ್ತನೆ ದೊರಕಿತು. ಸರಿಯಾದ ಸಮಯದಲ್ಲಿ ಮೌನವಾಗಿರು. ಮೌನ ಕೆಲವೊಮ್ಮೆ ದೊಡ್ಡ ಶಕ್ತಿಯನ್ನು ನೀಡುತ್ತದೆ. ದುರಾಸೆ ತಪ್ಪಿಸು. ದುರಾಸೆ ನಾಶಕ್ಕೆ ಕಾರಣ. ಒಬ್ಬ ವ್ಯಾಪಾರಿ ಹೆಚ್ಚು ಲಾಭದ ಆಸೆಯಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ. ಧೈರ್ಯದಿಂದ ಬದುಕು. ಧೈರ್ಯ ಯಶಸ್ಸಿನ ಮೂಲ. ಒಬ್ಬ ಹುಡುಗಿ ಸ್ವಂತ ವ್ಯವಹಾರ ಆರಂಭಿಸಿದಳು. ಭಯ ಇದ್ದರೂ ಅವಳು ಪ್ರಯತ್ನಿಸಿದಳು. ಇಂದು ಅವಳು ಯಶಸ್ವಿಯಾಗಿದ್ದಾಳೆ. ಅಂತಿಮವಾಗಿ ಸ್ನೇಹಿತರೆ, ಆಚಾರ್ಯ ಚಾಣಕ್ಯನ ಈ 18 ಸಲಹೆಗಳು ಸಾವಿರಾರು ವರ್ಷಗಳ ಹಿಂದೆ ಹೇಳಿದರೂ ಇಂದಿಗೂ ನಮ್ಮ ಜೀವನಕ್ಕೆ ದಾರಿ ತೋರಿಸುತ್ತಿವೆ. ಈ ಪಾಠಗಳನ್ನು ನೀವು ಜೀವನದಲ್ಲಿ ಅನುಸರಿಸಿದರೆ ಯಶಸ್ಸು ಖಚಿತ. ಈ 18 ಪಾಠಗಳಲ್ಲಿ ಯಾವ ಪಾಠ ನಿಮಗೆ ಹೆಚ್ಚು ಇಷ್ಟವಾಯಿತು ಅದನ್ನು ಕಮೆಂಟ್ನಲ್ಲಿ ಬರೆಯಿರಿ. ಇಷ್ಟವಾದರೆ ಮೆಚ್ಚುಗೆ ಸೂಚಿಸಿ, ತಪ್ಪಾಗಿದ್ದರೆ ಕ್ಷಮಿಸಿ. ನಮ್ಮ ವಾಹಿನಿಯನ್ನು ಅನುಸರಿಸಿ. ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.